ನಾವು ಸಮುದ್ರದ ಹತ್ರ ಇರೋರು ಆಲ್ಮೋಸ್ಟ್ ಎಲ್ಲ ಮೀನು ತಿಂದಿರ್ತೀವಲ್ಲ, ಅಂದರೆ ಸಮುದ್ರದಲ್ಲಿ ಸಿಗುವಂಥ ಮೀನು ಮಾತ್ರ ಆಗಿರುತ್ತೆ. ನಾವು ಕೆರೆ ಮೀನೆಲ್ಲ ತಿಂದ ಅಭ್ಯಾಸವೂ ಇಲ್ಲ, ಅದು ತಿನ್ನೋಕ್ಕೆ ನಮ್ಗೆ ಬರೋದು ಇಲ್ಲ. ಅದೇ ರೀತಿ ಇವತ್ತು ನಾನು ಗಾನ್ಲ್ ತಪ್ಪ ಅಂದೇಳಿ ಹೋದ್ದು, ಬಟ್ ನನಗೆ ದೊಡ್ಡ ದೊಡ್ಡ ನಂಗಿದ್ದದ್ದು ನೋಡಿ ಇವತ್ತು ಇದನ್ನ ಬಿಡೋಕ್ಕಾಗಂದೇಳಿ ಹೇಳಿ ತಗೊಂಬಂದು ಇವತ್ತು ಫ್ರೈ ಮಾಡೋದು. ಈ ಫ್ರೈ ಮಾಡೋದು ಹೆಂಗಂದೇಳಿ ಹೇಳಿ ನಾನು ನಿಮ್ಗೆ ತೋರಿಸ್ದೆ. ಎಲ್ಲ ಎಂಡ್ ತನಕ ವೀಡಿಯೋ ಕಾಣಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಸ್, ಅಫ್ಕೋರ್ಸ್, ದಿಸ್ ಈಸ್ ಮನು ಪೂಜಾರಿ. ಇವತ್ತು ನಮ್ಮ ಮನೇಲಿ ನಂಗಿನ ಫ್ರೈ. ಎಲ್ಲರೂ ವೀಡಿಯೋ ಕಂಡ ನಿಮ್ಮ ಮನೆಗೂ ಪಟ ಅಂದೇಳಿ ಟ್ರೈ ಮಾಡ್ಕೊಳ್ಳಿ. ನಾನೇನಿಲ್ಲ, ಇವತ್ತು ಒಂದೆರಡು ಪ್ಯಾಕೆಟ್ ಮೀನು ಫ್ರೈ ತಗೊಂಬಂದೋದಕ್ಕೊಂದಿಷ್ಟು ಎಂಥ ಮೀನು ಫ್ರೈ, ಒಂದು ಪಾತ್ರೆಗೆ ಮೀನು ಫ್ರೈ ಹಾಯ್ಕೊಂಡು ಹುಳಿ ಹಿಂಡಿಕ್ಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಯ್ಕೊಂಡು ಒಂಚೂರು ಚಿಲ್ಲಿ ಸಾಸ್ ಎಲ್ಲ ಹಾಯ್ಕೊಂಡು ಸಮ ಮಾಡಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಯ್ಕೊಂಡು ಒಂದು ಮೀನು ಫ್ರೈ ಒಂದು ಹದ ಮಾಡು ಅಂದೇಳಿ ಹೇಳಿ ಮಾಡ್ಕೊಂಡೆ. ಯಾಕಂದೇಳಿ ಹೇಳಿದ್ರೆ ಮೀನಿಗೆ ಯಾವತ್ತೂ ಅಷ್ಟೇ ನಾವು ಹಾಕೋ ಮಸಾಲೆ ಮೀನು ರುಚಿ ಕೊಡುತ್ತೆ ಅಂದೇಳಿ ಹೇಳಿ. ಆದಮೇಲೆ ನಮ್ಮವ್ರು ಆ್ಯಕ್ಚುಲಿ ಸೌದೆ ಎಲ್ಲ ಅಟ್ಟಿ ಮಾಡಿದ್ರು, ಪಟ್ಟನಲ್ಲಿ ಮೀನು ಫ್ರೈ ಮಾಡಿ ತಿಂಬ ಅಂದೇಳಿ ಹೇಳ್ಕೊಂಡು ಒಂದು ಮೀನೆಲ್ಲ ರೆಡಿ ಮಾಡಿ ಎಲ್ಲ ಕೊಯ್ದೆಲ್ಲ ಕೊಟ್ಟಾದ್ರ ಮೇಲೆ ಅದಕ್ಕೊಂದು ಮಸಾಲೆ ಹಚ್ಚೋ ಶಾಸ್ತ್ರ ಶುರು ಆಯ್ತು. ಮಸಾಲೆ ಹಚ್ಚು ಸ್ವಲ್ಪ ಕಷ್ಟವೇ ನಂಗಿನ ಮೀನಿಗೆ, ಅಂತಕ್ಕಂದೇಳಿ ಹೇಳಿದ್ರೆ ಅದು ಇಷ್ಟು ಈಸಿಯಾಗಿ ಹಿಡೋದಿಲ್ಲ ಅಂದೇಳಿ ಹೇಳೋದ್ಕೇಳಿದೆ. ಹಂಗಾಗಿ ಸ್ವಲ್ಪ ಹಂಗೆ ಲೈಟಾಗಿ ಒಂಚೂರು ಮಸಾಲೆ ಎಲ್ಲ ಹಾಯ್ಕೊಂಡು ಒಂದು ಬದಿ ಮಾಡಿ ಇಟ್ಟಿಕ್ಕೆ ಮೀನು ಫ್ರೈ ಮಾಡು ಅಂದೇಳಿ ಹೇಳ್ಕೊಂಡು ನಾನು ಸೀದೆ ಎತ್ಕೊಂಡು ಬಂದು ಇಲ್ಲಿ ಆಲ್ರೆಡಿ ಒಲೆ ರೆಡಿ ಆಯಿತು. ನಾವು ಆ್ಯಕ್ಚುಲಿ ಮೀನು ಫ್ರೈಗೆ ತೆಂಗಿನೆಣ್ಣೆ ಯೂಸ್ ಮಾಡೋದು ಆಲ್ಮೋಸ್ಟ್. ಸೊ ಮೆಜಾರಿಟಿ ಪೀಪಲ್ಲು ಇಲ್ಲಿ ಈಚೆ ಸೈಡ್ ತೆಂಗಿನ ಎಣ್ಣೆಯಲ್ಲೇ ಮಾಡ್ತಾರೆ, ಅಂತಕ್ಕಂದ್ರೆ ಆ ಟೇಸ್ಟು ಇನ್ನೂ ಜಾಸ್ತಿ ಕೊಡುತ್ತೆ. ಸೊ ಆಲ್ಮೋಸ್ಟ್ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ ಆರೋಗ್ಯವಂತರಾಗಿರಿ ಅಂದೇಳಿ ಹೇಳ್ತೆ. ತೆಂಗಿನ ಎಣ್ಣೆ ರೇಟ್ ಜಾಸ್ತಿ ಆಯಿತು, ಎಸ್ ಅಫ್ಕೋರ್ಸ್, ಬಟ್ ತೆಂಗಿನ ಎಣ್ಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದಾದ್ರ ಮೇಲೆ ಒಂದೆರಡು ತಾವದಲ್ಲಿ ಫ್ರೈ ಮಾಡಿ, ಆಮೇಲೆ ಅಮ್ಮ ಹೇಳಿದ್ರು ಒಂದೆರಡು ರವೆಯಲ್ಲಿ ಫ್ರೈ ಮಾಡಿ ನಂಗೆ ಒಳ್ಳೆ ಇರುತ್ತೆ ತಿಮ್ಕೆ ಅಂದೇಳಿ ಹೇಳಿ. ಸೊ ಅದಕ್ಕೆ ಪಟ್ಟ ಅಂದೇಳಿ ಹೇಳಿ ಸ್ಟವ್ ಹಚ್ಚಿ ಅದು ಮೀನು ಕಾಸೋದು ಎಣ್ಣೆಗೆ. ಸೊ ಅದಕ್ಕೆ ಇನ್ನೊಂದೆರಡು ಮೀನು ತೆಗೆದು ಬಿಟ್ಟದ್ದು. ಸೊ ಪಟ್ಟನಲ್ಲಿ ಹೇಳಿ ಮೀನು ಫ್ರೈ ಮಾಡ್ಕೊಂಡು, ಅಂದರೆ ರವೆ ಫ್ರೈಯು ಕೂಡ ಅಷ್ಟೇ ನಂಗಲ್ಲಿ ಕ್ಲೀನಾಗಿ ಇರುತ್ತೆ, ಅಂದರೆ ತಿಂಬಕ್ಕೂ ಅಷ್ಟೇ ಒಂದು ರುಚಿ ಸಿಕ್ಕುತ್ತೆ. ಎಣ್ಣೆ ಕುಡಿಯೋರಿಗಂತೂ ಇದು ಹೇಳಿ ಮಾಡಿಸೋದಂಥ ಮೀನು. ಹೋಟ್ಲಂಗೆಲ್ಲ ಅಂತೂ ನಾನು ಕಂಡಿದ್ದೆ, ನಂಗಂತೂ ಇದಕ್ಕಿಂತ ದೊಡ್ಡ ನಂಗೆಲ್ಲ ಬತ್ತು. ಸೊ ಅದು ಅಷ್ಟೇ ಒಳ್ಳೆ ರುಚಿ ಇರುತ್ತೆ ಮಸಾಲ ಫ್ರೈ ಎಲ್ಲ ತಿಮ್ಕೆ. ಕಾಣಿ ಇದು ನಮ್ಮದು ಒಲೆಂಗೆ ಮಾಡೋದು ಹೆಂಗಿತ್ತು ಅಂದೇಳಿ ಹೇಳಿ. ಮಾತ್ರ ಟೇಸ್ಟ್ ಮಾತ್ರ ಒಂದು ಬೇರೆ ಲೆವೆಲಲ್ಲೇ ಇದ್ದಿತ್ತು. ಗಮ್ಮತ್ತಲ್ಲಿ ಇವತ್ತೊಂದು ಭಾನುವಾರನ ಕೋಳಿ ಜಾರಿ ನಂಗೆಲ್ಲ ಮಾಡ್ಕೊಂಡು ತಿಂದು ಮುಗಿಸೋದಕ್ಕ